ಸಮಸ್ತ ನಾಡಿನ ಜನತೆಗೆ ಶ್ರೀ ಅತಿಥಿ ದೇವಿ ಹಾಗೂ ನನ್ನ ತಾಯಿ ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮ ಹಾಗೂ ಮಲೆ ಮಹದೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ. ಬಂಧುಗಳೇ, ಈ ದಿನ ತಾರೀಕು 8/11/2025 ಶನಿವಾರ, ದಕ್ಷಿಣಾಯನ ಶರದ್ ಋತು, ಶ್ರೀ ವಿಶ್ವವಸು ನಾಮ ಸಂವತ್ಸರದ ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ತದಿಗೆ ಈ ದಿನ ಮೃಗಶಿರ ನಕ್ಷತ್ರ ಬೇರೆ ಇದೆ. ಈ ದಿನ ಸಂಕಷ್ಟ ಚತುರ್ಥಿ ಬೇರೆ ಇದೆ. ಈ ದಿನ ಕನಕ ಜಯಂತಿ ಇದೆ. ಕನಕದಾಸರ ಶ್ರೇಷ್ಠರಾಗಿರ್ತಕ್ಕಂಥ ಕನಕದಾಸರ ಒಂದು ಜಯಂತಿ ಕೂಡ ಇದೆ. ಈ ದಿನ ದಾಸರಲ್ಲಿ ಶ್ರೇಷ್ಠ ದಾಸರಾಗಿರ್ತಕ್ಕಂಥವರು ಕನಕದಾಸರು ಶ್ರೀ ಹರಿ ಭಕ್ತರು. ಅವರನ್ನ ಸಾಕ್ಷಾತ್ ಪರಮೇಶ್ವರ ಶ್ರೀ ಹರಿ ದರ್ಶನ ಕೊಡ್ತಕ್ಕಂಥ ಮಹಾನ್ ಚೇತನ ಕನಕದಾಸರ ಜಯಂತಿ ಈ ದಿನ ಶುಭ ಕಾಲ ಬಂದು 7:30ರಿಂದ 9 ಗಂಟೆವರೆಗೂ, ಮಧ್ಯಾಹ್ನ 4:30ರಿಂದ 6 ಗಂಟೆವರೆಗೂ ಒಳ್ಳೆ ಶುಭ ಕಾಲವಿದೆ. ಆ ಕಾಲದಲ್ಲಿ ನೀವು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಂಬಿಡಿ. ಈ ದಿನ ಸಂಕಷ್ಟ ಚತುರ್ಥಿ ಬೇರೆ ಇದೆಯಲ್ಲ, ಹಾಗಾಗಿ ನೀವು ಈ ದಿನ ತುಂಬ ಆ ಗಣಪತಿನ ಏಕದಂತಾಯ ವಿದ್ಮಹೆ ವಕ್ರತುಂಡಾಯ ಧೀಮಹಿ ತನ್ನೋದಂತಿ ಪ್ರಚೋದಯಾತು 21 ಗರಿಕೆಯನ್ನು ಸ್ವಾಮಿಯ ಮುಂದುಗಡೆ ಇಟ್ಟು ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ಕಷ್ಟಗಳನ್ನೆಲ್ಲ ನೆರವೇರಲಿ ಅಂತೇಳಿ 108 ಕಡಲೆಕಾಳನ್ನು ಶಾಸ್ತ್ರೋಕ್ತವಾಗಿ ವಿಧಿವಿತ್ತವಾಗಿ ಒಂದು ಬಟ್ಲೊಳಗಡೆ ಅಕ್ಕಿ ಮೇಲೆ ವಿಳ್ಯದೆಲೆಯನ್ನು ಇಟ್ಟು, ವಿಳ್ಯದೆಲೆ ಮೇಲೆ 108 ಕಡಲೆಕಾಳನ್ನು ಆ ಗಣಪತಿಯ ಮುಂದೆ ಇಡ್ತಕ್ಕಂಥದ್ದು. ಈ ದಿನ 108 ಕಡಲೆಕಾಳು ಇಟ್ಟು ನೋಡಿ, ಗುರುಬಲ ಪ್ರಾಪ್ತಿ ಆಗ್ತಕ್ಕಂಥದ್ದು, ನಿಮಗೆ ಚೈತನ್ಯ ಬರ್ತಕ್ಕಂಥದ್ದು, ಆರೋಗ್ಯದಲ್ಲಿ ಚೇತರಿಕೆ ಆಗ್ತಕ್ಕಂಥದ್ದು ತುಂಬ ಉತ್ತಮವಾಗಿರ್ತಕ್ಕಂಥದ್ದು. ಬಂಧುಗಳೇ, ಈ ದಿನ 12 ರಾಶಿ ಕಡೆ ಗಮನ ಕೊಡೋಣ ಬನ್ನಿ. ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ, ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಬುಧ ಶುಕ್ರ ಶನಿ ಬೇಷ ರಾಹುವೇ ಕೇತುವೆ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಶೇಷ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಈ ದಿನ ಪರಮೇಶ್ವರನ ವಾರ ಆಗಿರ್ತಕ್ಕಂಥದ್ದಕ್ಕೆ, ಈ ದಿನ ಶನೇಶ್ವರನ ವಾರವಾಗಿರತಕ್ಕಂಥದ್ದಕ್ಕೆ ನೀಲಾಂಜನಂ ಸಮಭಾಷಂ ರವಿಪುತ್ರಂ ಯಮಾಗ್ರಜಂ ಛಾಯ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ವರಂ. ಈ ದಿನ ಶನೇಶ್ವರನ ವಾರ ಆಗಿರೋದ್ರಿಂದ ಈ ದಿನ 12 ರಾಶಿಗಳಿಗೆ ಗಮನ ಕೊಡೋಣ ಬನ್ನಿ. ಎಳ್ಳೆಣ್ಣೆಯನ್ನು ಶನೇಶ್ವರನಿಗೆ ದಾನ ಕೊಡೋದು ಮರಿಬೇಡಿ. ಈ ದಿನ ತುಂಬ ಒಳ್ಳೆಯದಾಗ್ತಕ್ಕಂಥದ್ದು. ಮೊದಲಿಗೆ ಮೇಷರಾಶಿಯವರಿಗೆ ಸಂಭ್ರಮ ಪಡ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು. ಈ ದಿನ ಸಂತೋಷವಾಗಿ ಲವಲವಿಕೆಯಾಗಿರ್ತೀರಿ. ವೃಷಭ ರಾಶಿಯವರಿಗೆ ಒಳ್ಳೆ ಗುಣ ನಡತೆಯಿಂದ ನಡ್ಕೊಳ್ಬೇಕಾಗ್ತದೆ. ದಿನ ಕೋಪಕ್ಕೆ ಉದ್ರೇಕಕ್ಕೆ ಮನಸ್ಸು ಕೊಡಬೇಡಿ. ಇನ್ನು ಮಿಥುನ ರಾಶಿಯವರಿಗೆ ಜಯ ತಂದು ಕೊಡ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು. ಈ ದಿನ ತುಂಬ ಚೆನ್ನಾಗಿದೆ. ಯಾವುದೇ ಕೆಲಸ ಆಗಲಿ ಮುಂದುವರಿರಿ. ಈ ದಿನ ಕಟಕ ರಾಶಿಯವರಿಗೆ ಆಡಳಿತ ಮಾಡ್ತಕ್ಕಂಥದ್ದು, ದರ್ಪ ತೋರಿಸ್ತಕ್ಕಂಥದ್ದು ಜಾಸ್ತಿ. ಈ ದಿನ ಸಿಂಹರಾಶಿಯವರಿಗೆ ನೀವು ತಗೊಳ್ತಕ್ಕಂಥ ನಿರ್ಧಾರದಿಂದ ನಿಮಗೆ ಅವಲಂಬಿತವಾಗಿರುತ್ತೆ, ಹುಷಾರಾಗಿರಿ. ಕನ್ಯಾ ರಾಶಿಯವರಿಗೆ ಶಾಂತಿ ಸಮಾಧಾನದಿಂದ ಇದ್ದುಬಿಡಿ. ಇವತ್ತು ಯಾವುದೇ ಒಂದು ಗಲಾಟೆಗೆ ಗದ್ದಲಕ್ಕೆ ಹೋಗಬೇಡಿ. ಈ ದಿನ ತುಲಾರಾಶಿಯವರಿಗೆ ಪ್ರಚಾರದ ದಿನ ಅಂತಲೇ ಹೇಳ್ಬೋದು. ನಿಮಗೆ ಒಳ್ಳೊಳ್ಳೆ ಪ್ರಚಾರಗಳು ಸಿಗ್ತಕ್ಕಂಥದ್ದು. ವೃಶ್ಚಿಕ ರಾಶಿಯವರಿಗೆ ದಯೆ, ಕರುಣೆ, ವಾತ್ಸಲ್ಯದಿಂದ ಕೂಡಿರ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು. ಈ ದಿನ ಧನುಷ್ ರಾಶಿಯವ್ರಿಗಂತೂ ಈ ದಿನ ಸ್ಥಾನಮಾನ ಸಿಗ್ತಕ್ಕಂಥದ್ದು, ಗೌರವ ಸಿಗ್ತಕ್ಕಂಥದ್ದು, ನಿಮಗೆ ಒಳ್ಳೆ ಉತ್ತಮವಾಗಿರ್ತಕ್ಕಂಥದ್ದಕ್ಕೆ. ಮಕರ ರಾಶಿಯವರಿಗೆ ಏಳಿಗೆ ಆಗ್ತಕ್ಕಂಥದ್ದು, ಅಭಿವೃದ್ಧಿ ಆಗ್ತಕ್ಕಂಥದ್ದು, ಉನ್ನತ ಸ್ಥಾನಕ್ಕೆ ಹೋಗ್ತಕ್ಕಂಥದ್ದು. ಕುಂಭರಾಶಿಯವರಿಗೆ ಈ ದಿನ ಹಬ್ಬ ಹರಿದಿನ ಅಂದರೆ ಒಂದು ವಾತಾವರಣ, ನಿಮ್ಮದು ಹಬ್ಬದ ವಾತಾವರಣ ಇರ್ತಕ್ಕಂಥದ್ದು. ಮನೆಯಲ್ಲಿ ಪುಣ್ಯಕ್ಷೇತ್ರಗಳಿಗೆ ಹೋಗ್ತಕ್ಕಂಥದ್ದು ಈ ದಿನ. ಮೀನರಾಶಿಯವ್ರಿಗಂತೂ ಪ್ರೀತಿ ವಾತ್ಸಲ್ಯದಿಂದ ಕೂಡಿರ್ತೀರಿ. ಈ ದಿನ ತುಂಬ ಚೆನ್ನಾಗಿರ್ತೀರ, ಲವಲವಿಕೆಯಾಗಿರ್ತೀರ. ಹೀಗೆ 12 ರಾಶಿಗಳಿಗೆ ಫಲಾಫಲಗಳುಂಟು. ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಭಾಗ್ಯ ಎಲ್ಲವನ್ನೂ ಕೊಟ್ಟು ಕಾಪಾಡಲಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಇಡೀ ಲೋಕನೇ ಸುಭಿಕ್ಷಿತವಾಗಿರಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಈ ದಿನ ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ನಮ್ಮ ಸಂಕಷ್ಟಗಳನ್ನೆಲ್ಲ ಈಡೇರಿಸಲಿ, ಎಲ್ಲ ಒಳ್ಳೆಯದಾಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ.